ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ ಗೌಡ. ಇನ್ಮೇಲೆ ಬೆಂಗಳೂರು ಓಡಾಟ ತುಟ್ಟಿ 39% ಹೆಚ್ಚಾಗಲಿದೆ ಆಟೋ ಪ್ರಯಾಣ ದರ. ರಾಜಧಾನಿಗೆ ಗ್ಯಾಸ್ ಟ್ರಬಲ್. ಎಸ್, ಬೆಂಗಳೂರು ಆಟೋ ಚಾಲಕರು LPG ದರ 95 ರೂಪಾಯಿಗೆ ಏರಿಕೆ ಆಗಿರುವುದರಿಂದ ಕನಿಷ್ಠ ಮೀಟರ್ ದರವನ್ನು 36ರಿಂದ 50 ರೂಪಾಯಿಗೆ ಏರಿಕೆ ಮಾಡಬೇಕು. ಪ್ರತಿ ಕಿಲೋಮೀಟರ್ ದರವನ್ನು 18ರಿಂದ 25 ರೂಪಾಯಿಗೆ ಹೆಚ್ಚಿಗೆ ಮಾಡುವುದಕ್ಕೆ ಮನವಿಯನ್ನು ಮಾಡ್ತಿದ್ದಾರೆ. ಸಾರ್ವಜನಿಕರು ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಜಧಾನಿ ಬೆಂಗಳೂರು ಅನ್ನೋದು ತುಂಬಾ ದುಬಾರಿ ಆಗಿ ತುಂಬಾ ಕಾಲ ಆಗೋಯಿತು. ಆದರೆ ಈಗಲೂ ಕೂಡ ತಾಪತ್ರಯದ ವಿಷಯ ಏನು ಅಂತಂದರೆ ಆಟೋ ಓಡಾಟ. ಅದ್ಯಾವ ಪಾರ್ಟಿ ಚೌಕಾಸಿ ಮಾಡಿ ನಾವು ಆಟೋ ಚಾಲಕರ ಜೊತೆ ರಚ್ಚೆ ಹಿಡಿದು ಕಮ್ಮಿ ಮಾಡಿಸ್ತೀವಿ ಅನ್ನೋದು ನಿತ್ಯದ ವಿಚಾರ ಆಗೋಗಿದೆ. ಆದರೆ ಇದು ಸ್ವಲ್ಪ ಸುಸ್ತಾಗೋ ವಿಷಯ. ಹೌದು, ಬೆಂಗಳೂರು ಸುತ್ತೋಕೆ ಆಟೋ ಹತ್ತಿದ್ರೆ ಜೇಬು ಖಾಲಿ ಖಾಲಿ ಆಗೋದು ಖಂಡಿತ ಅನ್ನೋ ದಿನಮಾನ ಹತ್ತಿರ ಆಗಿದೆ ನೋಡಿ. ಆಟೋ ಚಾಲಕರು ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಏನಾ ಮನವಿ ಅಂತ ನೋಡೋದಾದರೆ, ಯುದ್ಧದ ಕಾರಣದಿಂದ ಸಿಲಿಂಡರ್ ಬೆಲೆ ತುಂಬ ಹೆಚ್ಚಳ ಆಗಿದೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಈ ಗ್ಯಾಸ್ ಬಿಸಿ ಚುರುಕಾಗಿಯೇ ಆಟೋ ಡ್ರೈವರ್ಗಳ ಕೈ ಕೂಡ ಸುಡ್ತಾ ಇದೆ. 95 ರೂಪಾಯಿಗೆ ಏರಿದೆ. ಅದಕ್ಕೆ ಆಟೋ ಚಾಲಕರ ಸಂಘ ಜಿಲ್ಲಾಧಿಕಾರಿಗಳಿಗೆ ಏನಂತ ಮನವಿ ಮಾಡಿದೆ ಗೊತ್ತಾ? ನೋಡಿ, ಆಟೋ ಚಾಲಕರು ಪ್ರತಿ ಕಿಲೋಮೀಟರ್ ಮೇಲೆ 25 ರೂಪಾಯಿ ಹೆಚ್ಚಳ, ಹಾಗೆ ಕನಿಷ್ಠ ಪ್ರಯಾಣ ದರವನ್ನು 36ರಿಂದ 50 ರೂಪಾಯಿಗೆ ಹೆಚ್ಚಿಗೆ ಮಾಡೋದಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಈಗ ಸಲಿಕೆ ಮಾಡಿರುವಂಥ ಪ್ರಯಾಣದ ದರ ಹೀಗಿದ್ರೆ ಮೊದಲಿದ್ದಂಥ ಬೆಲೆ ಎಷ್ಟು ಅಂತ ನೋಡೋದಾದರೆ, ಈಗಾಗಲೇ ಕನಿಷ್ಠ ಮೀಟರ್ ದರ 36 ರೂಪಾಯಿ ನಿಗದಿ ಆಗಿತ್ತು. ಪ್ರತಿ ಹೆಚ್ಚುವರಿ ಕಿಲೋಮೀಟರ್ಗೆ 18 ರೂಪಾಯಿ ನಿಗದಿಪಡಿಸಲಾಗಿದೆ. LPG ದರ ಏರಿಕೆ ಹೊರೆ ತಪ್ಪಿಸೋದಕ್ಕೆ ಕನಿಷ್ಠ ದರವನ್ನು 50 ರೂಪಾಯಿ, ಪ್ರತಿ ಕಿಲೋಮೀಟರ್ಗೆ ಹೆಚ್ಚುವರಿ ದರವನ್ನು 25 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂತ ಆಟೋ ಚಾಲಕರ ಸಂಘಟನೆಗಳು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದೆ. ಇದೆಲ್ಲ ಆಗಿದ್ದು ಇರಾನ್ ಯುದ್ಧದ ಎಫೆಕ್ಟ್ನಿಂದ. ಈ ಯುದ್ಧದ ಎಫೆಕ್ಟ್ನಿಂದ ಆಟೋ ಚಾಲಕರ ಬದುಕಿಗೆ ಕೊಳ್ಳಿ ಇಟ್ಟಂತಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ಭಾರತದ ಆಟೋ ಚಾಲಕರ ಬದುಕಿಗೆ ಬೆಂಕಿಯನ್ನೇ ಇಟ್ಟುಬಿಟ್ಟಿದೆ. ಯುದ್ಧ ಆರಂಭಕ್ಕೂ ಮೊದಲು ಪ್ರತಿ ಲೀಟರ್ಗೆ 56 ರೂಪಾಯಿ ಇದ್ದ ಆಟೋ LPG ದರ ಈಗ 90ರಿಂದ 95 ರೂಪಾಯಿಗೆ ಅಂದರೆ ಆಕಾಶಕ್ಕೆ ಮುಟ್ಟಿದೆ. ಇದರಿಂದ ಈಗಾಗಲೇ ತತ್ತರಿಸಿರುವ ಆಟೋ ಚಾಲಕರ ಜೀವನ ದುಸ್ತರ ಆಗಿದ್ದು, LPG ಅಭಾವದ ಸಂದರ್ಭದಲ್ಲಿ ಕೆಲ ದಿನ ಕೆಲಸವನ್ನೇ ನಿಲ್ಲಿಸಬೇಕಾದಂತಹ ಅಸಹಾಯಕ ಸ್ಥಿತಿ ಎದುರಾಗಿತ್ತು ಅಂತ ಚಾಲಕರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಬೇರೆ ಆಯ್ಕೆನೇ ಇಲ್ಲ ಅಂತ ಇದೆ ಯೂನಿಯನ್. ಏನು ತಾನೇ ಮಾಡೋದಕ್ಕಾಗುತ್ತೆ? ನಾವು ಬಸ್ಗಳು ರಶ್ ಇರುತ್ತೆ. ಈಗ ಬೇಡದೆ ಸ್ತ್ರೀ ಶಕ್ತಿ ಯೋಜನೆ ಚಾಲ್ತಿಯಲ್ಲಿರೋದ್ರಿಂದ ಹೆಣ್ಣು ಮಕ್ಕಳೇ ಬಸ್ಸಲ್ಲಿ ತುಂಬಿಕೊಂಡಿರ್ತಾರೆ. ಬಸ್ಸಲ್ಲಿ ಹೋಗೋದಕ್ಕಾಗೋದಿಲ್ಲ, ಟೈಮ್ ಬೇರೆ ಆಗ್ತಾ ಇರುತ್ತೆ ಆಫೀಸ್ಗಳಿಗೆ ಹೋಗೋದಕ್ಕೆ. ಈ ಊಬರ್ಗಳು, ಟ್ಯಾಕ್ಸಿ ಇದರಲ್ಲಿ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಸಮ್ಟೈಮ್ಸು ಮಳೆ ಬರ್ತಾ ಇದ್ದಂತಹ ಸಂದರ್ಭದಲ್ಲೂ ಅಥವಾ ವಯೋವೃದ್ಧರನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ನಾವು ಆಟೋಗಳನ್ನು ಅಂದರೆ ಆಟೋದಲ್ಲಿ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿರ್ತೀವಿ. ಆದರೆ ಏನು ಮಾಡೋದಕ್ಕಾಗತ್ತೆ? ಆಟೋ ಚಾಲಕರ ಬದುಕನ್ನು ಕೂಡ ನಾವು ಗಮನಿಸಬೇಕಾಗತ್ತಲ್ವಾ? ನೋಡಿ, ಟ್ರೈನಲ್ಲಿ ಸಮ್ಟೈಮ್ಸ್ ಹೋಗೋದಕ್ಕಾಗೋದಿಲ್ಲ, ಬಸ್ನಲ್ಲಿ ಹೋಗೋದಕ್ಕಾಗೋದಿಲ್ಲ, ಮೆಟ್ರೋದಲ್ಲಿ ಹೋಗೋದಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ನಾವು ನಮ್ಮ ಓನ್ ವೆಹಿಕಲ್ಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆಟೋವನ್ನು ಅವಲಂಬಿಸಬೇಕಾಗತ್ತೆ. ಸೊ ಹಾಗಾಗಿ ಈ ದರ ಏರಿಕೆಯ ಹೊಡೆತ ಎಷ್ಟು ತೀವ್ರ ಅಂತಂದರೆ, LPG ಕೊರತೆಯ ಸಂದರ್ಭದಲ್ಲಿ ಚಾಲಕರು ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾಯಬೇಕಾದಂತಹ ಸ್ಥಿತಿ ಕೂಡ ತಲೆದೂರಿತ್ತು. ಈಗ ಸರಬರಾಜು ಸ್ವಲ್ಪ ಸುಧಾರಿಸಿದ್ರೂ ಕೂಡ ದರ ಏರಿಕೆಯಿಂದ ಸಂಪಾದನೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಹೊರೆ ಸರಿದೂಗಿಸೋದಕ್ಕೆ ಕನಿಷ್ಠ ಮೀಟರ್ ದರ ಪರಿಷ್ಕರಿಸಬೇಕು ಅಂತ ಸಂಘಟನೆ ಕೂಡ ಜೋರಾಗಿ ಆಗ್ರಹಿಸಿದೆ. ಅಖಿಲ ಭಾರತ ವಾಹನ ಚಾಲಕರ ಟ್ರೇಡ್ ಯೂನಿಯನ್ ಅಧ್ಯಕ್ಷ ಗಂಡಸಿ ಸದಾನಂದ ಸ್ವಾಮಿ ಸ್ಪಷ್ಟವಾಗಿ ಗ್ರಾಹಕರಿಗೆ ಹೊರೆಯಾಗುತ್ತೆ ಅನ್ನುವ ಅರಿವಿದೆ, ಆದರೆ ಮೀಟರ್ ದರ ಹೆಚ್ಚಳ ಮಾಡದೆ ಚಾಲಕರಿಗೆ ಬೇರೆ ಆಯ್ಕೆಗಳು ಇಲ್ವೇ ಇಲ್ಲ ಅಂತಿದ್ದಾರೆ. ಸೊ ಹಾಗಾಗಿ ಜನರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅಂತ ಕೂಡ ನೋಡಲೇಬೇಕಾಗುತ್ತೆ. ನೋಡಿ, ಸಾರ್ವಜನಿಕರ ಪ್ರತಿಕ್ರಿಯೆ ಮಾತ್ರ ಮಿಶ್ರವಾಗಿದೆ. ಒಂದು ಕಡೆ ದರ ಏರಿಕೆಯ ಹೊರೆ ಸ್ವಲ್ಪ ಇಳಿಸಿಕೊಳ್ಳೋದಕ್ಕೆ
ಸ್ವಲ್ಪ ಮಟ್ಟಿಗೆ ದರ ಹೆಚ್ಚಳ ಸರಿ ಅಂತ ಕೆಲವರು ಒಪ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಆ್ಯಪ್ ಆಧಾರಿತ ಸೇವೆಗಳಲ್ಲಿ ಈಗಾಗಲೇ ಹೆಚ್ಚಿನ ದರ ಇರುವುದು ಜೊತೆಗೆ ಬಹುತೇಕ ಆಟೋ ಚಾಲಕರು ಮೀಟರ್ ದರಕ್ಕಿಂತ ಹೆಚ್ಚಿನ ಹಣ ಈಗಾಗಲೇ ಪಡಿತಾ ಇರೋದರ ಹಿನ್ನೆಲೆಯಲ್ಲಿ ಮತ್ತೊಂದು ದರ ಏರಿಕೆ ಸರಿಯಲ್ಲ ಅಂತ ಕೆಲವರು ತೀಕ್ಷ್ಣವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಹೇಳಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಡೆ ಜೀವನ ಮಾಡುವುದೇ ಕಷ್ಟಕರವಾಗಿದೆ. ಅಷ್ಟೇ ಅಲ್ಲದೆ ನಾವು ಗಮನಿಸಿದ್ವಿ, ಕೇವಲ 15 ಕಿಲೋಮೀಟರ್ಗೆ ₹1200 ಆಟೋ ದರವನ್ನು ಈಗಾಗಲೇ ಪಡೆದಿದ್ದಾರೆ ಆಟೋ ಚಾಲಕರೊಬ್ಬರು. ಇದರಿಂದ ಪ್ರಯಾಣಿಕರು ಕೂಡ ಬಹಳ ಆಕ್ರೋಶ ಕುಪಿತರಾಗಿದ್ದರು. ಸೊ ಇಷ್ಟೊಂದೆಲ್ಲ ತುಟ್ಟಿಯಾದರೆ ಜೀವನದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಜೀವನ ಮಾಡುವುದೇ ಕಷ್ಟಕರ ಅಂತ ಎಲ್ಲರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.